ದಯವಿಟ್ಟು ಗಮನಿಸಿ ಗಾಡಿ ಸಂಖ್ಯೆ 16586 ಮುರುಡೇಶ್ವರ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತ ಆಗಿದ್ದೇನೆ. ನಾನು ಇವತ್ತು ಬೆಂಗಳೂರಿಗೆ ಹೊರಟಿದ್ದೇನೆ. ನೋಡ್ತಾ ಇರ್ಬೋದು ಟ್ರೈನ್ ಹೊರಡ್ತಾ ಇದ್ದಾವೆ. ಸೊ ನೋಡುವ ಹೇಗೆ ಹೋಗ್ತಿದೆ ಅಂತ ಜರ್ನಿ. ಫಸ್ಟ್ ಟೈಮ್ ನಾನು 3 AC ಟ್ರಾವೆಲ್ ಮಾಡ್ತಾ ಇದ್ದೇನೆ. ಅದರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಹೇಳ್ತೇನೆ. ಆ್ಯಂಡ್ ಇವಾಗಷ್ಟೇ ಬಂತು ಪಂಚಗಂಗಾ ಎಕ್ಸ್ಪ್ರೆಸ್ ಅಂತ ಹೇಳಿ. ನೋಡುವ ಅದು ಹೇಗೆ ಆಗ್ತಿದೆ ಅಂತ ಹೊರಡುವಲ್ಲ. ಆ್ಯಂಡ್ ಯಾರೆಲ್ಲ ಚಾನಲ್ಗೆ ಹೊಸ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಟ್ರಾವೆಲ್ ವ್ಲಾಗ್ ಆರ್ ಡೈಲಿ ವ್ಲಾಗ್ಸ್ ಕಂಟೆಂಟ್ ಆಗ್ತಾ ಇರ್ತೇನೆ. ಸೊ ಹೋಗೋ ಗೈಸ್, ನೋಡಿ ಹೇಗಿರ್ತದೆ ಅಂತ ಎಕ್ಸ್ಪೀರಿಯನ್ಸ್. ಓಕೆ ಅಲ್ಲ? ಸೊ ಇದು ನನ್ನ ಕೋಚು. ಸೊ ಇದು 3rd AC ಕೋಚು. ಇದು ನನ್ನ ಸೀಟು. ಇದಲ್ಲ, ಸಾರಿ ಮಿಸ್ ಆಯಿತು. ಇದು ನನ್ನ ಸೀಟು ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ನನಗೆ ಸಿಕ್ಕಿದೆ ಅಪ್ಪರ್ ಬಸ್ ಸಿಕ್ಕಿದೆ. ಸೊ 48. ನನಗೆ ಆ್ಯಕ್ಚುಲಿ ಈ ಸೀಟ್ ಬೇಕಿತ್ತು. ಸೊ ನೋಡಿ 3rd AC ಈ ಥರ ಇರುತ್ತೆ. ನೋಡಿ ಇಲ್ಲಿ ಸಿಕ್ಕಿದೆ. ಸೊ ನೋಡೋ ಹೇಗಾಗ್ತದೆ ಎಕ್ಸ್ಪೀರಿಯನ್ಸ್ ಅಂತ. ಓಕೆನಾ? ಗೈಸ್, 3rd AC ಬರೋದು ಒಂದು ಒಳ್ಳೆ ಪ್ರಾಫಿಟ್ ಇದೆ. ಏನು ಹೇಳಿದ್ರೆ ಪಿಲ್ಲೋ ಅವರೇ ಕೊಡ್ತಾರೆ. ನಿಮಗೆ ಬ್ಲ್ಯಾಂಕೆಟ್ ಈ ಥರ ವೈಟ್ ಬ್ಲ್ಯಾಂಕೆಟ್ ಕೊಡ್ತಾರೆ. ಅದರ ಮೇಲೆ ಈ ಥರದ್ದು ರಗ್ ಕೊಡ್ತಾರೆ. ಬಟ್ ಅದು ಏನಿಲ್ಲ ರಗ್ ಅಷ್ಟೊಂದು ಯೂಸ್ ಮಾಡಲಿಕ್ಕೆ ಮನಸ್ಸಾಗೋದಿಲ್ಲ ಅದರಲ್ಲಿ. ಸೊ ಪಿಲ್ಲೋ ಮತ್ತು ಬ್ಲ್ಯಾಂಕೆಟ್ ಯೂಸ್ಫುಲ್ ಇದೆ. ಸೊ ಇವಾಗ ಟ್ರೈನ್ ನಿಲ್ಲಿಸಿದ್ದಾರೆ, ನೋಡ್ತಾ ಇರ್ಬೋದು. ಇನ್ನು ಹೊರಟು ಸ್ವಲ್ಪ ಹೊತ್ತಾಗಿಲ್ಲ, ಅಷ್ಟು ಪಕ್ಕ ನಿಲ್ಲಿಸಿದ್ದಾರೆ. ಯಾಕೆ ಹೇಳಿದ್ರೆ ಇನ್ನೊಂದು ಯಾವುದೋ ಟ್ರೈನ್ ಪಾಸಿಂಗ್ ಇರಬೇಕು. ಪಂಚಗಂಗಾ ಎಕ್ಸ್ಪ್ರೆಸ್ 14 hours ಜರ್ನಿ ಆಗೋದೇ ಈ ರೀಸನ್ಗೆ. ಇದ್ದ ಟ್ರೈನ್ಗೆಲ್ಲ ನಿಲ್ಲಿಸ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ 3rd AC ಆದ್ದರಿಂದ ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ಜರ್ನಿ. ಬೇರೆ ಅದೇ ನಾರ್ಮಲ್ ಸ್ಲೀಪರ್ ಆದರೆ ಆರೆಲ್ಸ್ ನೀವು ಜನರಲ್ ಹೋಗೋದು ಅಂತ ಹೇಳಿದ್ರೆ ನಿಮಗೆ ತುಂಬ ಕಷ್ಟ ಆಗ್ಬೋದು. ನನಗಂತೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಆ ಜನರಲಲ್ಲಿ ಹೋಗಿ. 14 hours ಜರ್ನಿ ಇಟ್ಸ್ ನಾಟ್ ಟು ಈಸಿ. ಓಕೆನಾ? ಆ್ಯಂಡ್ ಬಟ್ ಇಟ್ಸ್ ಕ್ವೈಟ್ ಗುಡ್ ಇನ್ 3rd AC. ಐ ಫೀಲ್ ಲೈಕ್ ಇಟ್ಸ್ ಗುಡ್. ನೋಡುವ ಇನ್ನು ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಗ್ತದೆ ಅಂತ. ಓಕೆಲ್ಲ? ನೆಕ್ಸ್ಟ್ ಇನ್ಯಾವ್ದಾದ್ರು ಫುಡ್ ಬಂದರೆ ತೊಗೋಬೇಕು. ನಾನು ಆ್ಯಕ್ಚುಲಿ ಇವತ್ತು ಮನೆಯಿಂದ ಏನೂ ತಂದಿಲ್ಲ. ನಾರ್ಮಲಾಗಿ ನಾನು ಈ ಥರ ಟ್ರೈನಲ್ಲಿ ಬರುವಾಗ ಮನೆಯಿಂದ ಏನಾದರೂ ಪಾರ್ಸೆಲ್ ತೊಗೊಂಬರ್ತೇನೆ. ನಾನು ಟ್ರೈನ್ ಫುಡ್ ಪ್ರಿಫರ್ ಮಾಡಲ್ಲ ಅಷ್ಟೊಂದು. ಸೊ ನೋಡು ಇವತ್ತೇನಾಗ್ತದೆ. ಇವತ್ತು ಇದರಲ್ಲೇ ತೊಗೊಳ್ತೇನೆ. ಯಾವ್ದಾದ್ರು ಬಂದಿರೋ ತಗೊಳ್ಳೋ. ಓಕೆನಾ? ನೋಡೋ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಗ್ತದೆ ಅಂತ. ಫಸ್ಟ್ ಟೈಮ್. ಸೊ ಎಕ್ಸೈಟೆಡ್. ಎಲ್ಲ ಚೆಕ್ ಆಯ್ತು ಅಂದ್ಕೊಂಡೆ, ಬಟ್ ಒಂದು ಮಿಸ್ ಆಗಿದೆಲ್ಲ, ವಾಶ್ರೂಮ್. ಈ ಥರ ಇದೆ ಗೈಸ್, ನೋಡಿ ವಾಶ್ರೂಮ್. ಸೊ ಇದು ವೆಸ್ಟರ್ನ್ ಟಾಯ್ಲೆಟು. ಓಕೆ, ತೊಂದರೆ ಇಲ್ಲ, ಕ್ಲೀನಾಗೇ ಇದೆ, ಫ್ಲಶ್ ಮಾಡೋಂಥದ್ದು. ಸೊ ಈ ಥರ ಒಂದು ಮಿರರ್ ಕೊಟ್ಟಿದ್ದಾನೆ. ಎಕ್ಸ್ಪೆಕ್ಟಿಂಗಿಂತ ಜಾಸ್ತಿ ಕ್ಲೀನಾಗೇ ಇದೆ. ಇಂಡಿಯನ್ ಟಾಯ್ಲೆಟು. ಸೊ ಇಲ್ಲೂ ಸಹ ಈ ಥರ ಒಂದು ಮಿರರ್ ಕೊಟ್ಟಿದ್ದಾರೆ. ಈ ಥರ ಇದು ಕೊಟ್ಟಿದ್ದಾರೆ. ಸೊ ಇಲ್ಲಿ ಹ್ಯಾಂಡ್ ವಾಶ್ ಸೆಟ್ ಇದ್ದಾರೆ. ಸೊ ತೊಂದರೆ ಇಲ್ಲ, ಎಕ್ಸ್ಪೆಕ್ಟಿಗಿಂತ ಜಾಸ್ತಿ ಕ್ಲೀನ್ ಇದೆ ನೋಡ್ಲಿಕ್ಕೆ ಹೋದರೆ. ಆ್ಯಂಡ್ ಕಂಪೇರ್ ಟು ನಾರ್ತ್ ಇಂಡಿಯನ್ ಟ್ರೈನ್, ಸೌತ್ ಇಂಡಿಯನ್ ಟ್ರೈನ್ ಜಾಸ್ತಿ ಕ್ಲೀನಾಗಿರ್ತದೆ ಅಂತ ಹೇಳ್ತಾರೆ. ನೋಡುವಾಗ ಹೌದು, ಕ್ಲೀನಾಗೇ ಇದೆ. ವಾಶ್ರೂಮ್ ಆಗಲಿ ಕೋಚ್ ಆಗಲಿ ಎರಡೂ ಕ್ಲೀನಾಗೇ ಇದೆ. ಸೊ ಗೈಸ್, ಉಡುಪಿಯಿಂದ ಬೆಂಗಳೂರಿಗೆ ಹೋಗುವ ಬೆಸ್ಟ್ ಅಂತ ಹೇಳಿದೆ ಟ್ರೈನಲ್ಲಿ. ಒಳ್ಳೆ ನೇಚರ್ ವ್ಯೂ ಗೈಸ್, ಆಸಮ್ ನೇಚರ್ ವ್ಯೂಸ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು. ಇದೇ ಥರದ ವ್ಯೂಸ್ ನಿಮಗೆ ಪ್ರತಿ ಒಂದು ಸ್ಟೇಷನ್ ದಾಟುವಾಗ ಇದೇ ಥರದ ವ್ಯೂಸ್ ಇರ್ತದೆ. ಸೊ ನೀವು ಚೆಕ್ ಮಾಡ್ಕೋಬೇಕು ಹೇಗಿರುತ್ತೆ ಅಂತ. ಆ್ಯಂಡ್ ಎಲ್ಲಿ ನೋಡಿದ್ರು ಈ ಥರ ಬ್ಯೂಟಿಫುಲ್ ನೇಚರ್ ವ್ಯೂಸ್ ಇರುತ್ತೆ. ಸೊ ಜಾಸ್ತಿ ಜನ ಇದಕ್ಕೋಸ್ಕರ ಟ್ರೈನ್ ಪ್ರಿಫರ್ ಮಾಡ್ತಾರೆ ಅಂದ್ಕೊಳ್ತೇನೆ. ಸೊ ನೋಡಿ ಯಾವ ಥರ ಇದೆ ಅಂತ.
ಈಗ. ಮಂಗಳೂರಲ್ಲಿ ರೈಲ್ ಯಾವತ್ತು ಈ ಥರ ಕಪ್ಲಿಂಗ್ ಆಗ್ತದೆ ಈ ಸೈಡಿಂದ. ಇಷ್ಟೊತ್ತು ನಾವು ಈ ಸೈಡ್ ಹೋಗ್ತಾ ಇತ್ತು, ಉಡುಪಿಯಿಂದ ಮಂಗಳೂರಿಗೆ ಬರುವಾಗ ಹೀಗೆ ಬರ್ತೇವೆ. ಸೊ ಇನ್ನು ಮಂಗಳೂರಿಂದ ಬೆಂಗಳೂರಿಗೆ ಹೋಗುವಾಗ ನಮ್ಮದು ಟ್ರೈನ್ ಈ ಸೈಡ್ ಟ್ರಾವೆಲ್ ಆಗ್ತದೆ. ಸೊ ಅದರಿಂದ ಇಲ್ಲಿ ಕಪ್ಲಿಂಗ್ ಆಗಿದೆ. ನೋಡ್ತಾ ಇರ್ಬೋದು, ಇದೇ ಮಂಗಳೂರು ಸ್ಟೇಷನ್. ಸೊ ಗಾಡಿ ನಂಬರ್ ಬಂದಿದ್ದು 40367 ಇದರದ್ದು ಹೋಗಿದ್ದು. ಇಲ್ಲಿ ತನಕ ಎಕ್ಸ್ಪೀರಿಯನ್ಸ್ ಚೆನ್ನಾಗೇ ಇತ್ತು. ಆ್ಯಂಡ್ IRTC ಕಡೆಯಿಂದನೇ ಇವ್ರು ಬಂದರು ಫುಡ್ಡಿಗೆ. ಅವರು ಬಂದು ಆರ್ಡರ್ ತೊಗೊಂಡು ಹೋಗಿದ್ದಾರೆ. 7:30ಇಂದ 8 o'clock ಒಳಗೆ ಫುಡ್ ಬರ್ಬೋದು ಅಂತ ಹೇಳಿದ್ದಾರೆ, ಫುಡ್ ಬರ್ತದೆ ಅಂತ ಹೇಳಿದ್ದಾರೆ. ನೋಡುವ ಫುಡ್ದು ಎಕ್ಸ್ಪೀರಿಯನ್ಸ್ ಹೇಗಿರ್ತದೆ ಅಂತ ನೋಡುವ, ಫುಡ್ಸ್ ಹೇಗಿರ್ತದೆ ಅಂತ ನೋಡ್ಕೊಳ್ಳುವ. ಚೆನ್ನಾಗಿರ್ತದೆ ಅಂತ ಹೇಳಿದ್ದಾರೆ ಬೇರೆಯವರು ಎಕ್ಸ್ಪೀರಿಯನ್ಸ್ ಮಾಡಿದವರು. ಸೊ ನಾನು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡಿ ಹೇಗಿರ್ತದೆ ಅಂತ ನಿಮಗೆ ತಿಳಿಸ್ತೇನೆ, ಓಕೆನಾ? ಹೋಗೋ ಬನ್ನಿ. ಇನ್ನೊಮ್ಮೆ ಟ್ರೈನ್ ಹತ್ತೋ ಮುಂಚೆ ಟೀ ಕುಡಿಯುವ ಅಂದ್ಕೊಂಡೆ, ಬಟ್ ಅದು ಕುಡಿದ ಮೇಲೆ ಗೊತ್ತಾಯಿತು ಅಯ್ಯೋ ಅದು ಚಹಾ ಕುಡಿಯೋ ಥರ ಇರಲಿಲ್ಲ ಅಂತ. ಅಟ್ಲೀಸ್ಟ್ ಟ್ರೈನಲ್ಲಾದರೂ ಕೂತ್ಕೊಂಡು ಆರಾಮಾಗಿರುವ ಅಂತ ಹೇಳಿದ್ರೆ ಮತ್ತೆ ಗೊತ್ತಾಯ್ತು ಹತ್ತಿದ್ಮೇಲೆ ಟ್ರೈನ್ ಸಹ ಫುಲ್ ರಶ್ ಆಗಿತ್ತು ಅಂತ. ಎಂತ ಮಾಡೋದು ಅಂತ ಅಂದ್ಕೊಂಡೆ. ಒಂದು 2 ನಿಮಿಷ ಕೂತ್ಕೊಂಡ್ಮೇಲೆ ಅನಿಸ್ತು ಮತ್ತೆ ಹೋಗಿ ಮಲ್ಕೊಡುವ ಅಂತ. ಅಷ್ಟರಲ್ಲಿ ನಮ್ಮ ಫೇವ್ರೇಟ್ ಜನ ಬಂದರು. ಸೊ ಗೈಸ್, ಫಸ್ಟ್ ಟೈಮ್ IRTC ಅದರದ್ದು ಫುಡ್ ಊಟ ಮಾಡ್ತಾ ಇದ್ದಾನೆ. ನೋಡುವ ಹೇಗಿರ್ತದೆ ಅಂತ. ನೋಡಿ ಬಾಕ್ಸಿಂಗ್ ಏನೋ ಈ ಥರ ಇದೆ. ಇದರಲ್ಲಿ ನಾನು ಆರ್ಡ್ರ್ ಮಾಡಿರೋದು ವೆಜ್ ಬಿರಿಯಾನಿ. ಇದು ವೆಜ್ ಬಿರಿಯಾನಿ ಈ ಥರ ಕೊಟ್ಟಿದ್ದಾರೆ. ಒಂದು ಚಮಚ ಅಂತ ಕೊಟ್ಟಿದ್ದಾರೆ, ಒಟ್ಟಿಗೆ ಉಪ್ಪಿನಕಾಯಿ. ನೋಡೋಕೆ ಯಾಕೋ ಓಕೆ ಅನ್ನಿಸ್ತಾ ಇದೆ. ಓಕೆ ನಾಟ್ ಗುಡ್. ಬಟ್ ಇದ್ರ ರುಪೀಸ್ ಬಂದುಬಿಟ್ಟು 80 rupees. 80 rupeesiಗೆ ಅಷ್ಟೊಂದು ಬರ್ತಿಲ್ಲ ಕೈಸಿದೆ. ಗೈಸ್, ಹೇಗೋ ಒಂದು ಊಟ ಮಾಡಿದೆ, ಬಟ್ ಒಳ್ಳೆ ಇರಲಿಲ್ಲ ಅಷ್ಟೊಂದು. ಆ ಪ್ರೈಸಿಗೆ ಅದಷ್ಟು ಬರ್ತಿರಲಿಲ್ಲ. ಆ್ಯಂಡ್ ನನ್ನೊಂದು ಸ್ಮಾಲ್ ರಿಕ್ವೆಸ್ಟ್, ಎಲ್ಲೇ ಹೋಗಿ ಟ್ರೈನಲ್ಲೇ ಹೋಗಿ ಅವ್ರ ಯಾವುದೇ ವೆಹಿಕಲಲ್ಲಿ ಹೋಗಿ ಯಾವುದೇ ಪ್ಲೇಸಿಗೆ ಹೋಗಿ, ದಯವಿಟ್ಟು ನೀವು ಊಟ ಮಾಡಿದ ಏನು ವೇಸ್ಟ್ ಇರ್ತದೋ ಅದನ್ನು ಈ ಥರ ಈಗ ಟ್ರೈನಲ್ಲಿ ಎಲ್ಲಿ ಈ ಥರ ಡಸ್ಟ್ಬಿನ್ ಕೊಟ್ಟಿದ್ದಾರೆ, ಈ ಹೋಲ್ ಪ್ಲೇಸಲ್ಲಿ ಎಲ್ಲಿ ಡಸ್ಟ್ಬಿನ್ ಇರ್ತದೆ ಅಲ್ಲೇ ಯೂಸ್ ಮಾಡಿ. ಒಂದು ವೇಳೆ ಡಸ್ಟ್ಬಿನ್ ಇಲ್ಲ ಅಂತ ಆದರೆ ಅದನ್ನೊಂದು ಕವರ್ಗೆ ಹಾಕ್ಕೊಂಡು ಎಲ್ಲಿ ಡಿಸ್ಪೋಸಲ್ ಮಾಡ್ಬೋದು ಅಂಥ ಪ್ಲೇಸಲ್ಲಿ ಹೋಗಿ ಎಸ್ಸಿ, ಓಕೆನಾ? ಸ್ಮಾಲ್ ರಿಕ್ವೆಸ್ಟ್. ಆ್ಯಂಡ್ ಫುಲ್ ಗತ್ತಲೆ ಇದೆ. ಸೊ ಹೆವಿ ನಿದ್ರೆನೂ ಬರ್ತಾ ಇದೆ, ಊಟನೂ ಆಯಿತು. ಈಗ ಹೋಗಿ ಸೀದಾ ಮಲ್ಕೊಳ್ತೇನೆ, ಓಕೆನಾ? ನಾಳೆ ಸಿಗುವ. ಬಾಯ್ ಗೈಸ್. ಗೈಸ್, ಫೈನಲಿ ಬೆಂಗಳೂರು ರೀಚ್ ಆಯಿತು. ಮೈಸೂರಿಗೆ ರೀಚ್ ಆದ. ಸೊ ಇಲ್ಲಿಂದ ಈಗ ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಅಲ್ಲಿಂದ ನಾಗವರಕ್ಕೆ ಬಸ್ ಇರ್ತದೆ. ಸೊ ಹೋಗೋ ಮುಂಚೆ ಒಂದು ಟೀ ಕುಡಿದು ಹೋಗೋ ಅಭ್ಯಾಸ ಉಂಟು. ಸೊ ಟೀ ಕುಡಿದು ಹೋಗಬೇಕು. ಆ್ಯಂಡ್ ಅದೇ ಇಲ್ಲಿ ತನಕ ವ್ಲಾಗ್ ನೋಡಿದ್ದೀರ ಅಂತ ಹೇಳಿದ್ರೆ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು, ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಅಷ್ಟೇ.